ಈ ಗಂಧ ಇಟ್ಬಿಟ್ಟಿದ್ಯಾ. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ನೀನು ಹೇಳು. ವೆಲ್ಕಮ್ ಟು ಅವರ್ ಚಾನಲ್. ಏನಂತ ಮಾತಾಡೋದು ಆಮೇಲೆ? ನಿನ್ನ ಫೋನಾಗ ಮಾತಾಡೋದು. ಇದು ಸೀಮಂತದ ಹಿಂದಿನ ಡೇ, ಅಂದರೆ ಬಿಫೋರ್ ಒನ್ ಡೇ, ಸ್ಯಾಟರ್ಡೇ ವ್ಲಾಗ್. ಹಿಂದಿನ ಡೇ ಅಲ್ಲ, ಮುಂದಿನ ಡೇ. ಇದು ಬಂದ್ಬಿಟ್ಟು ಪ್ರಿಪ್ರೇಷನ್. ಏನು ಪ್ರಿಪ್ರೇಷನ್? ಬೇಬಿ ಶವರ್ ಪ್ರಿಪ್ರೇಷನ್. ಮೇಲೆ ಬ್ಯಾಗ್ ತೋರಿಸು. ಹಿಂಗೆ ತೋರಿಸ್ಬೋದಾ? ಇದು ಮನೆ ಹತ್ರ ಪೆಂಡಲ್ ಹಾಕ್ಸಿರೋದು. ಏನಕ್ಕೆ ಅಂತ ಹೇಳಿದ್ರೆ ಬರೋರು ಕೂತ್ಕೊಳ್ಳೋಕ್ಕೆ ಮತ್ತು ಊಟದಕ್ಕೆ ಎಲ್ಲ. ಇದು ಪ್ರಿಪ್ರೇಷನ್ಸ್ ಅಷ್ಟೇ, ಸುಮ್ಮನೆ ಜಸ್ಟ್ ಸಿಂಪಲ್ ವ್ಲಾಗನ್ನು ಮಾಡ್ತಿರೋದು. ಮತ್ತು ಪಾತ್ರೆಗಳು ಏನೇನು ಬೇಕಂತ ಹೇಳ್ಬಿಟ್ಟು ಆಮೇಲೆ ಮುಂದೆ ನಮ್ಮ ಯಜಮಾನ್ರು ಹೇಳ್ತಾರೆ. ಹೇಳೋ ಪಾಪ. ಏನೆಲ್ಲ ಕೂಡ ನಂಗೆ ಟೈಮ್ ಆಯಿತು, ಹೋಗಬೇಕು ತರಕಾರಿ ತಗೊಂಡ್ಬರ್ಬೇಕು. ಆಮೇಲೆ ಹಿಂದಿನ ಪ್ರಿಪ್ರೇಷನ್ಸ್ ಎಲ್ಲ ಯಾವ ಥರ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಪೂರ್ತಿ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಇವರು ಮುಂದೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾರೆ. ಎಲ್ಲಿಗೆ ಹೋಗ್ತಿದ್ದೆ ಪಾಪ ಇವಾಗ? ಕೊಡು. ಹೇಳು, ಎಲ್ಲಿಗೆ ಹೋಗ್ತಿದ್ದೆ ಹೇಳ್ಬಿಡು. ತೆಗಿಬೇಕು, ಎಣ್ಣೆ ಅಷ್ಟೈತೆ. ಹೇಳು ಆಮೇಲೆ. ವೆಜಿಟೇಬಲ್ಲು, ಬಾಳೆ ಎಲೆ, ತಟ್ಟೆಗಳು ಅವೆಲ್ಲ ತೆಗಿಯೋದನ್ನ ಇವ್ರು ವ್ಲಾಗ್ ಕಂಟಿನ್ಯೂ ಮಾಡ್ತಾರೆ. ಅದೇ ರೀತಿ ಇದರಲ್ಲಿ ಇನ್ನೊಂದಷ್ಟು ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಏನಂತ ಹೇಳಿದ್ರೆ ಮತ್ತೆ ಮೆಹಂದಿ ಹಾಕ್ಕೊಳ್ಳೋದು, ಮತ್ತು ಒಂದಷ್ಟು ಕ್ಲೀನಿಂಗ್ ವರ್ಕು, ಮತ್ತು ಹೂ ಕಟ್ಟೋದು, ಇನ್ನೇನೇನೋ ಪ್ರಿಪ್ರೇಷನ್ಸ್ ಇದ್ದಾವೆ. ಸೊ ಇವತ್ತಿನ ಫುಲ್ ಡೇ ಏನೇನೆಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ ಅಂಥೇಳಿ ಇವತ್ತಿನ ವೀಡಿಯೋ ಇರುತ್ತೆ. ಸೊ ವೀಡಿಯೋನ ಲಾಸ್ಟ್ವರೆಗೂ ನೋಡಿಬಿಟ್ಟು ಹೇಳೋ. ನೋಡಿಬಿಟ್ಟು ನೀನು ಹೇಳಿ ನೋಡಿಬಿಟ್ಟು ಏನ ವೀಡಿಯೋ ನೋಡ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಮಗೆ ಪವರ್ ಬರುತ್ತೆ ಮತ್ತಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಸರಿನಾಕ? ಬಿಡೋಣ ಅಷ್ಟು ಇದೀರಿ. ಎಲ್ಲ ಬಿಡಮ್ಮ, ಎಲ್ಲ ಹೂವು ಕಟ್ಟೋದೆಲ್ಲ ಹಾಕ್ತೀನಿ ಅಂತ ಹೇಳಿದ್ದೀನಿ ನಾನು ಬ್ಲಾಗಲ್ಲಿ. ಪೂರ್ತಿ ಯಾಕಂತ ಹೇಳಿದ್ದಾರೆ. ಅನುಷ ನೀನು ತೋರಿಸು. ಅನುಷ ನಿನ್ನ ಮುಖ ತೋರಿಸ್ತೀನಿ ನಾನು. ಯಾರನ್ನ ಕೇಳಿದ್ರೆ ನೀನು ಅಂತ ಹೇಳ್ಬೋದಲ್ಲ. ಹಾಕೋ ಬೇಡಕೋ ನೋಡ್ದ, ನಿಂಗೆ ಆರ್ಡರ್ಸ್ ಬರ್ತಿದೆ. ಸುಮ್ಮನೆ ಇರು, ಜಾಸ್ತಿ ಜನ ಕರೀತಾರೆ. ಎಲ್ಲ ವಿಡಿಯೋನಾ? ಏನಷ್ಟು ನಾಚಿಕೆ ಬಿದ್ದರೆ ಹೆಂಗಮ್ಮ ಸಮಯ? ಮೊನ್ನೆನೂ ಹಂಗೆ ಏನಲ್ಲಿ ಇದು ಲೆಮನ್ ಹ್ಯಾಂಡ್ ಸ್ಪೂನ್ ಆಡ್ಬೇಕಾರೆ ಹೋಗಿ ನೀ ಹಾಕ್ಬಿಡಮ್ಮ. ಹೋಗಿಲ್ಲ ಅವತ್ತು? ಏನಿಲ್ಲ, ನೀನು ಹಾಕು. ನಾನು ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ದೆ. ಮಾತಾಡ್ಬೇಡ್ರಿ, ಯಾಕೆ ಹಿಡಿತವ್ರೆ. ಗಂಧ ಎಲ್ಲ ಹೋಗ್ಬಿಟ್ಟೈತೆ, ಎಲ್ಲ ಐತೆ. ಒಂದು ಬೇಕು ಫೋನ್ ತಗೊಂಡು. ಸೊ ಇವಾಗ ನೀವು ಎಲ್ಲಿ ತನಕ ವೀಡಿಯೋ ನೋಡಿದ್ದೀರಾ ಅಂತ ಹೇಳಿದ್ರೆ ಕೋನ್ ಹಾಕೋವರೆಗೂ ನೀವು ವೀಡಿಯೋನ ವಾಚ್ ಮಾಡಿದ್ದೀರಾ. ಸೊ ಆಮೇಲೆ ಎಲ್ಲ ಏನಾಯಿತು ಅಂತ ಹೇಳಿದ್ರೆ ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ ಪರ್ಚೇಸಿಂಗ್ ವೀಡಿಯೋ ಪೂರ್ತಿ ಮಾಡ್ಕೊಬಾ ಅಂತ. ರೀಸನ್ ಬಂದು ಪಾಪ ಒಬ್ಬರೇ ಓಡಾಡಬೇಕು, ಮತ್ತು ಎಲ್ಲನೂ ತೊಗೊಬರ್ಬೇಕು, ಮತ್ತು ಜಾಸ್ತಿ ಕೆಲಸಗಳಿತ್ತು ಪಾಪ ಅವರಿಗೆ. ಒಂದು ತೊಗೊಂಡ್ರು ಒಂದು ಮರ್ತೋಗ್ತಾಯಿದ್ರು. ಆ ಥರ ಆಗಿ ಸಾಕಷ್ಟು ಸಲ ಓಡಾಡೋದಾಯಿತು, ಮತ್ತು ಟೆನ್ಷನ್ ತೊಗೊಂಡ್ಬಿಟ್ರಿ ಪಾಪ ಜಾಸ್ತಿ. ಅದಕ್ಕೋಸ್ಕರ ಅವರು ಏನು ವೀಡಿಯೋನ ತಗೊಂಡಿಲ್ಲ. ಮತ್ತು ಹೇಳಿದ್ರು ಮನೆಗೆ ಬಂದಾದ್ಮೇಲೆ ಎಲ್ಲ ವೀಡಿಯೋ ಮಾಡ್ಕೊ ಅಂತ. ನಾನು ಕೋನ್ ಹಾಕ್ಕೊಂಡಿದ್ನ, ಕೈ ಕೂಡ ಇನ್ನೂ ವಾಶ್ ಮಾಡಿರಲಿಲ್ಲ. ಮತ್ತು ಹಂಗೆ ಸ್ವಲ್ಪ ಮತ್ತು ಈವ್ನಿಂಗ್ ಅಡುಗೆ ಮಾಡೋದೆಲ್ಲ ಇತ್ತು. ಅದಕ್ಕೋಸ್ಕರ ನಾನು ಏನು ತೊಗೊಬಂದಿದ್ದೆಲ್ಲ ವೀಡಿಯೋನ ಮಾಡ್ಕೊಂಡಿಲ್ಲ. ಮತ್ತು ಹೂ ಕಟ್ಟಿದ್ದು ನೈಟ್ ಒಂದು 11:30-12 ಗಂಟೆ ತನಕ ಹೂ ಕಟ್ಕೊಂಡು, ಮತ್ತು ಮಲ್ಲಿಗೆ ಹಾರ ಬಂದುಬಿಟ್ಟು ಜಾಸ್ತಿ ರೇಟ್ ಇತ್ತು, 1,500 ಹೇಳಿದ್ರು ಅಂತೇಳಿ ಮನೆಯಲ್ಲೇ ಹಾರ ರೆಡಿ ಮಾಡಿದ್ವಿ. ಸೊ ಅದೆಲ್ಲ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ. ಅದೇನೋ ಗೊತ್ತಿಲ್ಲ, ಫುಲ್ ಟಯರ್ಡಾಗಿ ಒಂಥರ ಇದು ಕೋನ್ ಹಾಕ್ಸ್ಕೊಳ್ಳೋಕ್ಕೆ ಹತ್ತಿರ ಒಂದು 2 hours ಕುತ್ಕೊಂಡ್ಬಿಟ್ಟೆ.
ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ. ಇಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು ನನ್ನ ಕೈಯಲ್ಲಿ, ಏನು ಕೂಡ ನಾನು ತೋರಿಸೋಣ ವೀಡಿಯೋಗಳಲ್ಲಿ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇದು ಯಾವಾಗ ಇಂಟರ್ವ್ಯೂ ಅಂದರೆ ಈ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ದೆ ಅಂತ ಹೇಳಿದ್ರೆ, ಇದು ಮಂಡೇ ಮಧ್ಯಾಹ್ನ ಕೊಡ್ತಾ ಇರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಂಡೇ ವ್ಲಾಗನ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಬಂದುಬಿಟ್ಟು ಇದು ಅಮ್ಮ ಮನೇಲಿ ತೆಗಿತಾರದು ಈ ವಿಡಿಯೋ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅವತ್ತಿನ ಶನಿವಾರ ಬಂದುಬಿಟ್ಟು ಹೂವು ಎಲ್ಲ ತೊಗೊಬಂದಿದ್ರು, ತರಕಾರಿಗಳು ಮತ್ತು ಏನೇನು ಬೇಕು ಸರಕುಗಳು ಎಲ್ಲ ತೊಗೊಬಂದು ಅವತ್ತು ನೈಟ್ ಹೂ ಕಟ್ಟಿ ಮನೆಯೆಲ್ಲ ರೆಡಿ ಮಾಡಿ ಪೂರ್ತಿ ಅವತ್ತು ಎಲ್ಲ ಜಾಸ್ತಿ ಕೆಲಸಗಳೆಲ್ಲ ಹೋಯಿತು. ಬಟ್ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇಷ್ಟು ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ, ಇಷ್ಟ ಆಗ್ಬೋದು. ಇನ್ನು ಏನಾದರೂ ಬಿಟ್ಟಿದ್ದೀನಿ ಏನಾದರೂ ಅಂತ ಹೇಳಿದ್ರೆ ಹಾಕಿದ್ದೀನಿ ಅಷ್ಟೇ, ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ನಮ್ಮ ಬೇಬಿ ಶವರ್ದು ವ್ಲಾಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಅರ್ಧ ಟೆನ್ಷನ್ ಏನಂತ ಹೇಳಿದ್ರೆ, ಅವರು ಆ್ಯಕ್ಚುಲಿ ಮಶ್ರೂಮ್ ಬಿರಿಯಾನಿಗೆ ನಾವು ಹೇಳಿದ್ದು ಮಶ್ರೂಮ್ ಬಿರಿಯಾನಿ ಮಾಡಿಸ್ಬೇಕು ಅಂತ. ಆದರೆ ಈಗ ಎಷ್ಟು ಹುಡುಕಿದ್ದಾರೆ ಅಂತ ಹೇಳಿದ್ರೆ ಎಲ್ಲೂ ಮಶ್ರೂಮೇ ಸಿಕ್ಕಿಲ್ಲ. ಪಾಪ ಓಡಾಡಿಕೊಂಡು ಅದೇ ತಲೆಗೆ ಹಾಕ್ಕೊಂಡು ಇನ್ನೂ ಮತ್ತೇನೂ ಮಾಡೋಕ್ಕಾಗಿಲ್ಲ. ಮತ್ತು ನನಗೂ ಹಂಗೇನೆ ಇಲ್ಲಿ ಕೂತಿದ್ದಕ್ಕೆ ಸ್ವಲ್ಪ ಬೆನ್ನೋ ಆ ಥರ ಎಲ್ಲ ಆಗಿತ್ತಾ. ಮತ್ತು ಸಂಜೆ ಅಡುಗೆ ಮಾಡಾದ್ಮೇಲೆ ಅಂತೂ ಏನಕ್ಕೂ ಇಂಟ್ರೆಸ್ಟ್ ಇಲ್ದಿರಾಗೋಯ್ತು. ಏನು ವ್ಲಾಗ್ ಮಾಡೋ ಮೂಡು ಇರಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ವೀಡಿಯೋ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ. ಪಾಪ ಅವ್ರಿಗಂತೂ ಜಾಸ್ತಿ ಟೆನ್ಷನ್ ಆಗೋದು, ಏನಿದು ಅಂತ ಹೇಳ್ಬಿಟ್ಟು. ಹಂಗೆ ಸೆಂಟ್ರಲ್ ಇದು ಭಟ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಕೆಲವೊಂದು ಐಟಮ್ಸ್ನೆಲ್ಲ ಅವರು ಮಿಸ್ ಮಾಡಿಬಿಟ್ಟಿದ್ರೆ ಇವ್ರಿಗೂ ಮಿಸ್ ಆಗಿತ್ತಾ. ಮತ್ತು ಇವರು 2 ಸರಿ 3 ಸರಿ ಎಲ್ಲ ಓಡಾಡೋ ಥರ ಆಗೋಯ್ತು ಜಾಸ್ತಿ. ಸೊ ಅವತ್ತು ಪಾಪ ಅವರಿಗೂ ಜಾಸ್ತಿ ಟೆನ್ಷನ್ ಇತ್ತು, ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ. ಬಟ್ ನಾನು ಇವಾಗೆಲ್ಲ ಏನೇನಿಲ್ಲ ಪ್ರಿಪ್ರೇಷನ್ಸು. ಸೊ ಅವತ್ತು ಶನಿವಾರನೇ ಪೆಂಡಲ್ ಅವರೆಲ್ಲ ಬಂದಿದ್ದರು. ಸೊ ಅವದೆಲ್ಲ ಹಾಕ್ಕೊಟ್ರು, ಹೂವೆಲ್ಲ ತೊಗೊಂಬಂದಿದ್ರು, ಕಟ್ಟಿದ್ರು. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ದೇವ್ರ ಫೋಟೋಗೆಲ್ಲ ಪೂಜೆ ಮಾಡೋಕ್ಕೆ ಮುಂಚೆನೇ ಹಿಂದಿನ ದಿನ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ವಲ್ಲ, ಸೊ ಅದೆಲ್ಲ ಜೋಡಿಸಿ ಎಲ್ಲ ಚೆನ್ನಾಗಿ ಅವತ್ತು ಡೇ ಒಂಥರ ಎಲ್ಲರೂ ಇದ್ದರು ಮನೆಯಲ್ಲಿ. ಒಂದಷ್ಟು ಜನ ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ದರು. ಹ್ಯಾಪಿಯಾಗಿ ಮಾತಾಡ್ತಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು. ಬಟ್ ವೀಡಿಯೋ ಮಾತ್ರ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಅವತ್ತಿನ ದಿನ ಪೂರ್ತಿ ಸಖತ್ತಾಗಿತ್ತು, ಚೆನ್ನಾಗಿತ್ತು.